ಭಯ ಬೀಳಬಾರ್ದು ಜನ ಅಂತ. ಒಟ್ಟಿನಲ್ಲಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಬದಲಾವಣೆ ಆಗೋ ಟೈಮ್ ಬಂದಿದೆ ಅಂತಾನೆ ಎಷ್ಟೋ ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಜೋ ರೋಗನ್ ಶೋನಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಭೂಮಿ ಒಳಗಡೆ ಬದಲಾಗ್ತಾ ಇದೆ. ಸಾವಿರಾರು ಕಿಲೋಮೀಟರ್ ಒಳಗಡೆ ಭೂಮಿ ಒಳಗಡೆ ಇಂಥ ಬದಲಾವಣೆಗಳು 1800 ಇಂದ ನಡೀತಾನೆ ಇದೆ. ಆದರೆ ಆ ವಿಷಯಗಳನ್ನ ಯಾರೂ ಕೂಡ ಹೈಲೈಟ್ ಮಾಡಿ ಹೇಳ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ಜೋ ರೋಗನ್ ಶೋ ಇದು ಎಷ್ಟೋ ಜನ ನೋಡಿರ್ತೀರಾ ಆಲ್ರೆಡಿ. ಇಂಗ್ಲಿಷ್ನಲ್ಲಿ ಅವರು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಜೋ ರೋಗನ್ ಆಲ್ರೆಡಿ ತುಂಬಾ ಜನ ಗೊತ್ತಿರೋರು. ಇವರು US ಪ್ರೆಸಿಡೆಂಟ್ ಅವ್ರ ಜೊತೆನೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಆಗ್ತಾ ಇರುವಂತ ಬದಲಾವಣೆಗಳ ಬಗ್ಗೆ ಇಂಟರ್ವ್ಯೂನು ನಡೆಸ್ತಾರೆ. ಬೇರೆ ಬೇರೆಯವ್ರ ಜೊತೆ ಈ ತರ ತುಂಬಾ ಇಂಟರ್ವ್ಯೂಗಳನ್ನ ಜೋ ರೋಗನ್ ಅವ್ರು ಮಾಡಿದ್ದಾರೆ. ಅವರು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಒಬ್ಬ ವ್ಯಕ್ತಿ ಜೊತೆ, ಜಿಮ್ಮಿ ಕೋರ್ಸೆಟಿ ಅನ್ನೋರ ಜೊತೆ ಅವರು ಡಿಸ್ಕಸ್ ಮಾಡುವಂತ ವಿಷಯಗಳು ಏನ್ ಗೊತ್ತಾ? ನಮ್ಮ ಪ್ರಕೃತಿನಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ. ಈ ವಿಷಯಗಳನ್ನ ಯಾರು ಕೂಡ ಹೈಲೈಟ್ ಮಾಡಿ ಹೇಳ್ತಾ ಇಲ್ಲ. ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇರ್ತಾರೆ. ಆದರೆ ಈ ಕ್ಲೈಮೇಟ್ ಚೇಂಜ್ಗೆ ಕಾರಣ ಏನು ಅನ್ನೋದನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇಲ್ಲ. ಮೇನ್ ಆಗಿ ಅವರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರೋ ಪ್ರಕಾರ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಭೂಮಿ ಒಳಗಡೆ ಬದಲಾಗ್ತಾ ಇದೆ. ಸಾವಿರಾರು ಕಿಲೋಮೀಟರ್ ಒಳಗಡೆ ಭೂಮಿ ಒಳಗಡೆ ಇಂಥ ಬದಲಾವಣೆಗಳು 1800 ಇಂದ ನಡೀತಾನೆ ಇದೆ. ಆದರೆ ಆ ವಿಷಯಗಳನ್ನ ಯಾರು ಕೂಡ ಹೈಲೈಟ್ ಮಾಡಿ ಹೇಳ್ತಾ ಇಲ್ಲ. ನಮ್ಮಲ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತೀವಿ. ಆದರೆ ಮೇಜರ್ ಕ್ಲೈಮೇಟ್ ಚೇಂಜ್ ಯಾಕೆ ಆಗ್ತಾ ಇದೆ ಅಂದ್ರೆ ಭೂಮಿ ಒಳಗಡೆ ಆಗ್ತಾ ಇರುವಂತ ಬದಲಾವಣೆಯಿಂದ ಇಂಥ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಭೂಮಿ ಮೇಲೆ ಬದಲಾವಣೆ ಆಗಬೇಕು ಅಂದ್ರೆ ಎರಡೇ ರೀಸನ್. ಒಂದು ಬಂದು ಸೂರ್ಯನಿಂದ ಬರುವಂತ ವೇವ್ಸ್ ಇಲ್ಲ ಸನ್ಲೈಟ್ ಇಂದ ಆಗುವಂತ ಕಾರಣಗಳಿಂದ ಭೂಮಿ ಮೇಲೆ ಬದಲಾವಣೆ ಆಗುತ್ತೆ. ಇನ್ನ ಒಂದು ಬಂದು ಭೂಮಿ ಒಳಗಡೆ ಆಗುವಂತ ಬದಲಾವಣೆಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ಬೋದು, ಹರಿತಾ ಇರುವಂತ ಲಾವಾ ಶಿಫ್ಟ್ ಆಗೋದ್ರಿಂದ ಆಗ್ಬೋದು, ಇಲ್ಲ ಪೋಲ್ ಶಿಫ್ಟ್ ಇಂದ. ಇದರಿಂದ ಆಗೋ ಬದಲಾವಣೆಗಳೇ ಭೂಮಿ ಮೇಲೆ ಇಂಪ್ಯಾಕ್ಟ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ಕ್ಲೈಮೇಟ್ ಚೇಂಜ್ ಆಗಿದೆ, ಹೌದು, ಯಾಕೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ. Key Atlantic current could collapse soon, impacting the entire world for centuries to come, leading climate ಸೈಂಟಿಸ್ಟ್ ವಾನ್ಸ್ ಅಂತ ಹೇಳಿ ಒಂದು ಕಂಟೆಂಟ್ ನ ತೋರಿಸ್ತಾರೆ. ಅಂದ್ರೇನು, ಮೇಜರ್ ಆಗಿ ಈ ಕ್ಲೌಡ್ ಅನ್ನೋದು ಕೊಲ್ಯಾಪ್ಸ್ ಆಗುವಂತ ಕಂಡೀಷನ್ ಬಂದಿದೆ. ಆದ್ರೆ ಈ ಆರ್ಟಿಕಲ್ಗಳು ಮೇಜರ್ ಆಗಿ ಎಲ್ಲೂ ಕೂಡ ಪಬ್ಲಿಷ್ ಆಗೋದಿಲ್ಲ. ಎಷ್ಟೋ ಜನ ಈ ವಿಷಯಗಳನ್ನ ತೋರಿಸೋದಕ್ಕೆ ಹೋಗೋದಿಲ್ಲ. ಎಂತಕ್ಕೆ ಅಂದ್ರೆ ಜನ ಭಯ ಬೀಳ್ತಾರೆ. ಇನ್ನ 1000 ವರ್ಷ ಇದೆ ಭೂಮಿ ಆಯಸ್ಸು, ಏನು ಆಗೋದಿಲ್ಲ ಅಂತಾನೆ ಅದಕ್ಕೆ ರಿಪ್ಲೈ ಕಮೆಂಟ್ಗಳನ್ನ ಹಾಕಿಸ್ತಾರೆ. ಬೇರೆ ಬೇರೆ ವಿಷಯಗಳನ್ನ ಅದೇ ರೀತಿ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಭೂಮಿಗೆ ಏನು ಆಗೋದಿಲ್ಲ ಬಿಡಿ, ಇನ್ನ 1000 ವರ್ಷ ಆಯಸ್ಸಿದೆ, ಇನ್ನ ಜಾಸ್ತಿ ಇದೆ, ಭೂಮಿ ಇದ್ದೇ ಇರುತ್ತೆ ಅಂತ ಡಿಸ್ಕಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದೊಂದು ಆರ್ಟಿಕಲ್ನ ಅವರು ಮೆನ್ಷನ್ ಮಾಡಿ ಹೇಳ್ತಾರೆ. ನೀವು ಆ ಪ್ರೋಗ್ರಾಮ್ನ ನೋಡ್ಬೋದು. ಅರ್ತ್ ಪೋಲ್ ಆರ್ ಶಿಫ್ಟಿಂಗ್ ಅಂಡ್ ವಿ ಮೈಟ್ ಬಿ ಅಂತ ಹೇಳಿ ಕೆಲವಷ್ಟು ಕಂಟೆಂಟ್ಗಳನ್ನ ಹಾಕಿದ್ದಾರೆ ಅವರು. ಕೀ ಅಟ್ಲಾಂಟಿಕ್ ಕರೆಂಟ್ ಕ್ಲೌಡ್ ಕೊಲ್ಯಾಪ್ಸ್ ಸೂನ್ ಇಂಪ್ಯಾಕ್ಟಿಂಗ್ ದ ಎಂಟೈರ್ ವರ್ಲ್ಡ್. ಭೂಮಿ ಪೂರ್ತಿ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಕಾರಣ ಅವ್ರು ಹೇಳಿದ್ದು ಭೂಮಿ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದರಲ್ಲಿ ಬದಲಾವಣೆ ಆಗ್ತಾ ಇದೆ. ಈ ವಿಷಯಗಳು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಅವರು ಸೇಫ್ ಆಗಿ ಏನೇನು ಮಾಡ್ಕೋಬೇಕು ಅಂತದನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಎಲಾನ್ ಮಾಸ್ಕ್ ಅವರು ಇಂಥ ವಿಷಯಗಳನ್ನ ಡಿಸ್ಕಸ್ ಮಾಡಿ ಅವರ ಟ್ವಿಟರ್ ಅಕೌಂಟ್ಗಳಲ್ಲಿ ಹಾಕಿದರೆ ಭೂಮಿ ಒಳಗಡೆ ಇರುವಂಥ ಲಾವಾದಲ್ಲಿ 85% ಬದಲಾವಣೆ ಆಗೋ ಶುರು ಆಗಿದೆ. ಆಲ್ರೆಡಿ 85% ಶುರು ಆಗಿದೆ. ಇನ್ನು ಎಂಡಿಂಗ್ ಅನ್ನೋದು ಯಾವ ಬೇಕಾದ್ರೂ ಆಗ್ಬೋದು. ಅಂತ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಇಂಥ ವಿಷಯಗಳು ಗೊತ್ತಾಗ್ತಾ ಇದೆ. ನಮ್ಮಂತ ನಾರ್ಮಲ್ ಆಗಿರೋರು ಗೊತ್ತಾಗದೇ ಇರ್ಬೋದು. ಕಾರಣ ನಾವು ಮೀಡಿಯಾಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ತೀವಿ ಅಷ್ಟೇ. ನ್ಯೂಸ್ಗಳವ್ರು ಏನು ಮಾಡ್ತಾರೆ, ಎಷ್ಟೋ ವಿಷಯಗಳನ್ನ ಹೈಡ್ ಮಾಡಿ ಏನು ತೋರಿಸ್ಬೇಕು ಅದನ್ನು ತೋರಿಸ್ತಾರೆ. ಇನ್ನು ದೊಡ್ಡ ದೊಡ್ಡ ವಿಷಯಗಳನ್ನ ಆರ್ಟಿಕಲ್ಗಳು ಕೂಡ ಆಚೆ ಬರದೇ ಇರೋಂಗೆ ಮುಚ್ಚಾಕ್ತಾರೆ. ಕಾರಣ ನಾನು ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ನಿಮ್ಗೆ ತಿಳಿಸಿದ್ದೀನಿ. ಜನ ಭಯ ಬೀಳ್ತಾರೆ. ಭಯ ಬಿದ್ದರೆ ಮುಂದೆ ಗ್ರೋತ್ ಆಗೋದಿಲ್ಲ ದೇಶ ಅನ್ನೋ ಒಂದು ಕಾರಣದಿಂದ. ಪ್ಲಸ್ ಬೇರೆ ಬೇರೆ ಸಡನ್ ಆಗಿ ಇಂಪ್ಯಾಕ್ಟ್ಗಳಾಗಿ ಪ್ರಾಬ್ಲಮ್ಗಳಾಗುತ್ತೆ. ಯಾವ ಥರ ಆಹಾರದ ಕೊರತೆ ಅನ್ನೋದು ಆಗ್ಬೋದು. ಮುಂದೆ ಈ ಥರ ಆಗುತ್ತಪ್ಪ, ಎಚ್ಚೆತ್ಕೊಳ್ಳಿ ಅಂದ್ಬಿಟ್ರೆ ಸಾಕು, ಜನ ಎಲ್ಲ ಸಡನ್ ಆಗಿ ಏನು ಮಾಡ್ತಾರೆ, ಫುಡ್ ಎಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋಕೆ ಶುರು ಮಾಡ್ಬಿಡ್ತಾರೆ ಶ್ರೀಮಂತರಾಗಿರೋರೆಲ್ಲ. ಅದರಿಂದ ಏನಾಗುತ್ತೆ, ಆಹಾರದ ಕೊರತೆ ಆಗ್ಬೋದು. ಪ್ಲಸ್ ಲ್ಯಾಂಡ್ದು ವೇರಿಯೇಷನ್ ಆಗ್ಬಿಡ್ಬೋದು. ಈಗ ಬೆಂಗಳೂರು ಸೇಫ್ ಅಲ್ಲ, ಇನ್ನು ಒಂದು 10 ವರ್ಷಕ್ಕೆ ಬೆಂಗಳೂರು ಟೋಟಲ್ ಆಗಿ ಮುಳುಗೋಗುತ್ತೆ ಹಾಗೆ ಹೀಗೆ ಅಂತ ಯಾರಾದರೂ ಹೇಳ್ಬಿಟ್ರೆ ಏನು ಮಾಡ್ತಾರೆ, ಬೆಂಗಳೂರು ಬಿಟ್ಬಿಡ್ತಾರೆ. ಜನ ಎಲ್ಲಿ ಸೇಫ್ ಆಗಿದೆ ಅಲ್ಲೋಗಿ ಜಾಗ ಹುಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಲ್ಯಾಂಡ್ ರೇಟಲ್ಲಿ ವೇರಿಯೇಷನ್ ಆಗುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ಹಾಳಾಗಿ ಹೋಗುತ್ತೆ. ಆ ಥರದ್ದು ಆಗ್ಬೋದು. ಈ ಥರ ಬೇರೆ ಬೇರೆ ಇಂಪ್ಯಾಕ್ಟಿಂದ ಜನಕ್ಕೆ ತೊಂದರೆ ಆಗುತ್ತೆ, ಗ್ರೋತ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಒಟ್ಟಿನಲ್ಲಿ ಎಷ್ಟೋ ಜನ ಅದರಿಂದ ಭಯ ಬಿದ್ದು ಸಾಯೋರು ಇರ್ತಾರೆ. ಇದೆಲ್ಲದು ನಡಿಬಾರ್ದು ಅಂತಾನೆ ಇಂಥ ಆರ್ಟಿಕಲ್ಗಳನ್ನ ಮುಚ್ಚಾಕಿರ್ತಾರೆ. ಇನ್ನು ಕ್ಲೈಮೇಟ್ ಚೇಂಜ್ ವಿಷಯಗಳನ್ನ ಅವ್ರು ಡಿಸ್ಕಸ್ ಮಾಡ್ತಾರೆ. ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದಕ್ಕೆ ಮೇಜರ್ ಕಾರಣನೇ ಈ ಅರ್ತ್ ಒಳಗಡೆ ಆಗ್ತಾ ಇರುವಂಥ ಮ್ಯಾಗ್ನೆಟಿಕ್ ಇಂಪ್ಯಾಕ್ಟ್ ಇಂದ. ಪೋಲ್ ಶಿಫ್ಟ್ ಅನ್ನೋದು ಎವ್ರಿ ಇಯರ್ 40 ಮೈಲ್ಸ್ ಆಗ್ತಾ ಇದೆ. ಬಿಫೋರ್ ಎಷ್ಟಾಗ್ತಾ ಇತ್ತು, ಒಂದು 10 ಮೈಲ್ಸು 12 ಮೈಲ್ಸು ಈ ಥರ ಆಗ್ತಾ ಇತ್ತು. ಇವಾಗ ಏನಾಗಿದೆ, 50
50 miles per year ಆಗ್ತಾ ಇದೆ, ಈಗ 40 miles per year ಆಗ್ತಾ ಇದೆ. ಎಲನ್ ಮಾಸ್ಕ್ ಒಂದು ತೋರ್ಸ್ ಹೇಳ್ತಾರೆ. ಇಲ್ಲಿ ಮ್ಯಾಗ್ನೆಟಿಕ್ ಪೋಲ್ ಅನ್ನೋದು ಬದಲಾವಣೆ ಆಗ್ತಾ ಇರೋದ್ರ ಬಗ್ಗೆ ಎಲನ್ ಮಾಸ್ಕ್ ಅವರು ಒಂದು ಟ್ವೀಟ್ ಹಾಕಿರೋದ್ರ ಬಗ್ಗೆ ಅವರು ತಿಳಿಸ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಮ್ಯಾಗ್ನೆಟಿಕ್ ಪೋಲ್ ಅನ್ನೋದು ಶಿಫ್ಟ್ ಆಗ್ತಾ ಇದೆ, ನಾರ್ತ್ ಪೋಲ್ ಅನ್ನೋದು ತುಂಬಾ ಬೇಗ ಶಿಫ್ಟ್ ಆಗ್ತಾ ಇದೆ. ಇದಕ್ಕೆ ಕಾರಣ ಬಂದು ಭೂಮಿ ಒಳಗಡೆ ಇರುವಂತ ಮ್ಯಾಗ್ನೆಟಿಕ್ ಫೀಲ್ಡ್. ಇದರಿಂದ ಏನಾಗುತ್ತೆ, ಸಮುದ್ರದಲ್ಲಿ ಬದಲಾವಣೆ ಆಗುತ್ತೆ. ಈಗ ಭೂಮಿ ಮೇಲೆ ನೀರು ಯಾವ ಕಡೆಗೆ ಹೋಗುತ್ತೆ ಅಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ ಅಂತಾರಲ್ಲ, ಈ ಸಮುದ್ರಗಳಲ್ಲಿ ಬದಲಾವಣೆ ಆಗುವುದರಿಂದ ಚಂಡಮಾರುತಗಳು ಬೇರೆದೆಲ್ಲ ಎದ್ದೇಳುತ್ತೆ, ಪ್ಲಸ್ ಸುನಾಮಿಗಳು ಬರುತ್ತೋ ಇನ್ನೊಂದು ಬರುತ್ತೋ. ಒಟ್ಟಿನಲ್ಲಿ ಇದೆಲ್ಲದಕ್ಕೂ ಕಾರಣ ಆಗದೆ ಭೂಮಿ ಒಳಗಡೆ ಆಗ್ತಾ ಇರುವಂತ ಬದಲಾವಣೆಗಳು. ಸೂರ್ಯನಿಂದ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ, ಆದ್ರೆ ನಾವಿರುವಂತ ಭೂಮಿ ಒಳಗಡೆಯಿಂದಾನೇ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಇಂಥ ವಿಷಯಗಳು ನಮ್ಗೆ ಗೊತ್ತೇ ಇರೋದಿಲ್ಲ. ಎಲ್ಲೋ 100ರಲ್ಲಿ 1-2-3 ಜನ ಸೈಂಟಿಸ್ಟ್ಗಳು ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಈ ವಿಷಯಗಳನ್ನ ಯಾರ್ಯಾರ ಹತ್ರ ಡಿಸ್ಕಸ್ ಮಾಡಿರ್ತಾರೆ, ಆ ವಿಷಯಗಳು ಆರ್ಟಿಕಲ್ ಆಗಿ ಬರುತ್ತೆ. ಆದ್ರೆ ಅಂಥದ್ದನ್ನು ಮುಚ್ಚಾಕೋ ಕೆಲಸ ದೊಡ್ಡ ಗೌರ್ಮೆಂಟ್ ಮಾಡ್ತಾ ಇರ್ತಾರೆ, ಭಯ ಬೀಳಬಾರ್ದು ಜನ ಅಂತ. ಒಟ್ಟಿನಲ್ಲಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಬದಲಾವಣೆ ಆಗೋ ಟೈಮ್ ಬಂದಿದೆ ಅಂತಾನೆ ಎಷ್ಟೋ ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಜೋ ರೋಗನ್ ಶೋನಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ನೀವು ಆ ಪ್ರೋಗ್ರಾಮ್ ನೋಡಿ ಪೂರ್ತಿಯಾಗಿ ನಿಮಗೂ ಅರ್ಥ ಆಗುತ್ತೆ. ಎಷ್ಟೋ ಜನ ಈ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಅದಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ಇಂಥ ವಿಷಯಗಳನ್ನ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ. ಭೂಮಿ ಒಳಗಡೆ ಬದಲಾವಣೆ ಆಗ್ತಾ ಇದೆ. ಅದರಲ್ಲೂ 2025 ಈ ಮಿಡ್ಡಲ್ಲಿ 2025 ಮಿಡ್ಡಲ್ಲಿ ಮೇಜರ್ ಆಗಿ ಭೂಮಿ ಒಳಗಡೆ ಇರುವಂಥ ಕ್ರಸ್ಟ್ ಅಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಡೇಟ್ ಎಲ್ಲೂ ಹೇಳೋದಕ್ಕಾಗೋದಿಲ್ಲ. ಮಿಡ್ಡಲ್ಲಿ ಅಂದರೆ ಇನ್ ಬಿಟ್ವೀನ್ 2025ರಿಂದ 26ರಲ್ಲಿ ಅನ್ಕೊಳ್ಳಿ, ಭೂಮಿ ಒಳಗಡೆ ಇರುವಂಥ ಕ್ರಸ್ಟ್ ಮೇಜರ್ ಆಗಿ ಬದಲಾವಣೆ ಆಗೋ ಚಾನ್ಸಸ್ ಇರ್ಬೋದು ಅಂತ 1-2-3 ಜನ ಸೈಂಟಿಸ್ಟ್ಗಳು ಏನ್ ಹೇಳ್ತಾರೆ ಅದನ್ನ ಪ್ರಿಡಿಕ್ಷನ್ ಮಾಡಿದ್ದಾರೆ. ಕಾಲಜ್ಞಾನಿಗಳು ಹೇಳಿದ್ರಲ್ಲ, ಆ ತರ ಪ್ರಿಡಿಕ್ಟ್ ಮಾಡಿದ್ದಾರೆ ಸೈಂಟಿಸ್ಟ್ಗಳು. ಆಗುತ್ತಾ ಇಲ್ವಾ ಅಂದ್ರೆ ಆಗಬಹುದು, ಆಗದೇನೂ ಇರಬಹುದು. ಒಟ್ಟಿನಲ್ಲಿ ಭೂಮಿ ಒಳಗಡೆ ಇಂಥ ಬದಲಾವಣೆ ಆಗ್ತಾ ಇದೆ ಅಂತ ಇವ್ರ ಜೊತೆಗೆ ಇನ್ನ ಬೇರೆ ಪ್ರೋಗ್ರಾಮ್ಗಳಲ್ಲಿ ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ಕೆಲವೊಂದು ಪ್ರೋಗ್ರಾಮ್ಗಳು ಕಾಪಿ ರೈಟ್ಸ್ ಇಶ್ಯೂ ಇರೋದ್ರಿಂದ ನಾನು ನಿಮಗೆ ತೋರಿಸೋದಕ್ಕಾಗೋದಿಲ್ಲ. ಅವುಗಳನ್ನ ಒಂದೊಂದು ಸಲ ಅಪ್ಲೋಡ್ ಮಾಡ್ತಾ ಇದ್ದಾರೆ, ತಕ್ಷಣ ಅದು ಡಿಲೀಟು ಆಗುತ್ತೆ. ಅಂತ ಪ್ರೋಗ್ರಾಮ್ಗಳು ಎಷ್ಟೆಷ್ಟೋ ಇದ್ದಾವೆ, ಬರೀ ಆರ್ಟಿಕಲ್ಗಳು ನಿಮಗೆ ಸಿಗಬಹುದು. ಒಟ್ಟಿನಲ್ಲಿ ಭೂಮಿ ಒಳಗಡೆ ಮೇಜರ್ ಆಗಿ ಬದಲಾವಣೆ ಆಗ್ತಾ ಇದೆ. ಇದೇ ಕ್ಲೈಮೇಟ್ ಚೇಂಜ್ಗೂ ಕಾರಣ ಅಂತಾನೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲಾನು ಎದುರಿಸೋದಕ್ಕೆ ರೆಡಿಯಾಗಿ ಶ್ರೀಮಂತರು ರೆಡಿ ಆಗ್ತಾ ಇದ್ದಾರೆ. ನೀವು ಕೂಡ ರೆಡಿಯಾಗಿ ಅಂತ ಜೋ ರೋಗನ್ ಶೋನಲ್ಲಿ ಡಿಸ್ಕಸ್ ಮಾಡಿ ಹೇಳಿದ್ದಾರೆ. ಇನ್ನು ಈಗಲಾದ್ರೂ ಎಚ್ಚೆತ್ತುಕೊಳ್ಳೋ ಕೆಲಸ ಮಾಡಿ. ಇಂಥ ವಿಷಯಗಳು ತುಂಬಾನೇ ನಡೀತಾ ಇದೆ. ಬದಲಾವಣೆ ಹತ್ತತ್ರ ಬರ್ತಾ ಇದೆ ಅಂತಾನೆ ಅವರು ಹೇಳ್ತಾ ಇರೋದು. 2012ರಲ್ಲೂ ಈ ಸಲ ಒಂದ್ಸಲ ಬಂದು ಹೋಯ್ತು ಕತೆಗಳು. ಆದರೆ ಅದೇ ರೀತಿ ಈಗ ಕತೆಗಳೆಲ್ಲ ರಿಯಲ್ ಆಗಿ ನಡೀತಾ ಇದೆ. ಅದನ್ನ ನಂಬ್ತಾ ಇಲ್ಲ ಅಷ್ಟೇ ಜನ, ನಂಬೋದು ಬಿಡೋದು ಅವ್ರವ್ರು ಬಿಟ್ಟಿದ್ದು. ಒಟ್ಟಿನಲ್ಲಿ ಶ್ರೀಮಂತರು ನಂಬ್ತಾ ಇದ್ದಾರೆ ಅಂದ್ರೆ ನೀವು ನಂಬೇಕೋ ಬೇಡವೋ ನೀವು ಬಿಟ್ಟಿದ್ದು ನೀವು ಡಿಸೈಡ್ ಮಾಡಿ. ಶ್ರೀಮಂತರು ನಂಬಿನೇ ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ, ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಇನ್ನು ಇದೇ ರೀತಿ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ. ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.